ರವಿ ಒಗ್ಗಟ್ಟನ್ನು ಮೂಡಿಸಿದಾರಾ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ. ಯಾಕೆಂದರೆ ರವಿ ಅರೆಸ್ಟ್ ಮತ್ತು ಅದಾದ ನಂತರ ಬಿಡುಗಡೆಯ ನಂತರದ ಬೆಳವಣಿಗೆ ನೋಡ್ತಾ ಹೋದರೆ ಬಿ ಜೆ ಪಿಯವರು ಒಂದಿಷ್ಟು ಜೊತೆಯಲ್ಲಿ ಕುಳಿತಂತೆ ಕಾಣ್ತಾ ಇದೆ, ಜೊತೆಯಾದಂತೆ ಕಾಣ್ತಾ ಇದೆ. ಮನೆಯೊಂದು ಮೂರು ಭಾಗ ಆಗಿದ್ದಂತಹ ಬಿ ಜೆ ಪಿಯಲ್ಲಿ ಈಗ ಒಗ್ಗಟ್ಟಿನ ಮಂತ್ರ ಬೇರೆ ಶುರುವಾಗಿದೆ. ಮತ್ತು ವಿಶೇಷವಾಗಿ ಸಿ ಟಿ ರವಿ ವಿಚಾರವಾಗಿ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಮಾತನಾಡ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ದಿನಕ್ಕೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯತ್ನಾಳ್, ವಿಜಯೇಂದ್ರ, ಅಶೋಕ್ ಹೀಗೆ ಎಲ್ಲ ಬಣಗಳು ಕೂಡ ಒಟ್ಟಿಗೆ ನಿಂತು ಹೋರಾಟವನ್ನು ನಡೆಸ್ತಾ ಇರುವಂಥ ಕೂಡ ನಾವು ಗಮನಿಸ್ತಾ ಇದ್ವಿ. ಬಿ ಜೆ ಪಿಯವರು ಅಷ್ಟರ ಮಟ್ಟಿಗೆ ಈ ವಿಚಾರದಲ್ಲಿ ಒಗ್ಗೂಡದಂತೆ ಕಾಣ್ತಾ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ಹಗಲಿರುಳು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಕೇವಲ ಸಿ ಟಿ ರವಿಯ ವಿಚಾರವನ್ನು ಮುಂದಿಟ್ಟುಕೊಂಡು. ರವಿ ಅರೆಸ್ಟ್ ಆದ ದಿನದಿಂದಲೂ ಕೂಡ ಜೊತೆಗೇ ಹೋಗ್ತಾ ಇದ್ದಾರೆ ನಾಯಕರು, ಅವರು ಜೊತೆಯಾಗಿ ಟ್ರಾವೆಲ್ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ನೋಡಿದ್ವಿ ನಾವು. ಅರೆಸ್ಟು, ಸಭೆ, ಸ್ವಾಗತ, ಪ್ರೆಸ್ ಮೀಟ್ ಹೀಗೆ ಎಲ್ಲ ಕಡೆಗೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತಾರೆ. ಮತ್ತು ಒಂದು ಆರ್ಡ್ರಲ್ಲೂ ಕೂಡ ಅಧ್ಯಕ್ಷರು ಮಾತಾಡೋದು, ಪ್ರತಿಪಕ್ಷ ನಾಯಕರು ಮಾತಾಡೋದು, ನಂತರ ಸಿ ಟಿ ರವಿ ಮಾತಾಡೋದು, ಹೀಗೆ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬರುವ ಮುನ್ನವೇ ಬಣ ಸಂಘರ್ಷಕ್ಕೆ ತಾತ್ಕಾಲಿಕ ತಡೆ ಒಡ್ಡೋದಕ್ಕೆ ಈ ಒಂದು ರವಿ ಪ್ರಕರಣ ಕಾರಣ ಆಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಬಹುತೇಕ ಆ ರೀತಿಯಾಗಿ ಕಂಡು ಬರ್ತಾ ಇದೆ. ಹಾಗೆಂದೇಳಿ ಇದೇ ಶಾಶ್ವತ ಅಂತೇಳಿ ಅಲ್ಲ ಇದು, ಯಾಕೆಂದರೆ ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಂತ ಅಲ್ವೇ ಅಲ್ಲ. ಬಣಗಳ ಜೊತೆಗೆ ಪ್ರತ್ಯೇಕ ಸಭೆ ಮಾಡುವ ಮುನ್ನವೇ ಎಲ್ಲರೂ ಕೂಡ ಒಂದಾದ್ರ, ಅಂದರೆ ನಡ್ಡಾ ಅವರು ಬಂದಾಗ ಬಣಗಳ ಜೊತೆಗೆ ಪ್ರತ್ಯೇಕ ಸಭೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಕೂಡ ಒಂದಾಗ್ತಿದ್ದಾರಾ ಅನ್ನುವಂಥರ ಬಗ್ಗೆ ಕೂಡ ನೋಡಬೇಕಾಗಿದೆ. ನಿಜಕ್ಕೂ ಇದು ಎಷ್ಟು ದಿವಸ ಉಳಿಯುತ್ತಿದ್ದರ ಬಾಳಿಕೆ ಎಷ್ಟು ದಿವಸ ಅಂತೇಳಿ ನೋಡಬೇಕಿದೆ. ಹೊಸ ವರ್ಷದಿಂದ ಹೊಸ ರೂಪದಲ್ಲಿ ಹೊರಹೊಮ್ಮುತ್ತಾ ಬಿ ಜೆ ಪಿ ಅನ್ನುವಂತಹ ನಿರೀಕ್ಷೆ ಬಿ ಜೆ ಪಿಯವರಿಗಿದೆ. ಆದರೆ ನಿಜಕ್ಕೂ ಕೂಡ ಅದು ಆಗುತ್ತಾ ಇಲ್ಲೋ ಅನ್ನೋಂಥದ್ದನ್ನು ಪಕ್ಷದ ನಾಯಕರುಗಳು ನಿರ್ಧಾರ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ರವಿಯವರ ಈ ಒಂದು ಇಡೀ ಎಪಿಸೋಡ್ ಏನಿದೆ, ರವಿ ಆಡಿರುವಂತಹ ಮಾತು ಏನು ಅವರ ಮೇಲೆ ಆರೋಪ ಇದೆ, ಆ ಮಾತು ನಿಜಕ್ಕೂ ಕೂಡ ಅವರು ಆಡಿದರೆ ಬಿ ಜೆ ಪಿಯಂತಹ ಪಕ್ಷದಲ್ಲಿ ಈ ರೀತಿಯಾದಂತಹ ಒಂದು ಮಾತುಗಳನ್ನೂ ಕೂಡ ಆಡುವ ನಾಯಕರು ಇದ್ದಾರಾ ಅನ್ನುವಂಥ ಪ್ರಶ್ನೆ ಬಹಳ ಮುಖ್ಯವಾಗಿ ಬಂದೇ ಬರುತ್ತೆ. ಇನ್ನು ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಚರ್ಚೆ ಹೊತ್ತಲ್ಲೇ ರಾಜ್ಯ ಬಿ ಜೆ ಪಿಯಲ್ಲಿ ಮಹತ್ವದ ಬೆಳವಣಿಗೆಗಳು ಕೂಡ ಸಾಗ್ತಾ ಇರುವಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಆದರೆ ಈ ಇಡೀ ಪ್ರಕರಣದಲ್ಲಿ ರವಿಯವರ ಪ್ರಕರಣಕ್ಕೆ ಮತ್ತೆ ನಾವು ಬರೋದಿದ್ರೆ ಅಲ್ಲಿ ಸಭಾಪತಿ ಅಂಗಳಕ್ಕೆ ಚೆಂಡು ಹೋದಂತಾಗಿದೆ. ಯಾಕಂದರೆ ಈ ವಿಡಿಯೋ ಒಂದು ಬಿಡುಗಡೆ ಆಗಿದೆಯಲ್ಲ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂತ್ಕೊಂಡೇ ಮಾತಾಡಿರುವಂಥದ್ದು, ಸಿ ಟಿ ರವಿಯವರು ನಿಂತ್ಕೊಂಡು ಮಾತನಾಡ್ತಾ ಇರುವಂಥದ್ದು, ರವಿಯವರು ಹೇಳಿರುವಂತಹ ಮಾತು ವಿಶೇಷವಾಗಿ ರಾಹುಲ್ ಗಾಂಧಿಯನ್ನು ಉದ್ದೇಶಿಸಿ ಡ್ರಗ್ ಅಡಿಕ್ಟ್ ಅಂತ ಹೇಳಿರುವಂಥದ್ದು, ಅವರು ಅದಕ್ಕೆ ಕೊಲೆಗಡುಕ ಅಂತ ಹೇಳಿರುವಂಥದ್ದು, ಇವೆಲ್ಲವೂ ಕೂಡ ಆಡಿಯೋದಲ್ಲಿ ಇದ್ದಾವೆ ಅಂತೇಳಿ ಆ ವಿಡಿಯೋ ಮತ್ತು ಆಡಿಯೋದಲ್ಲಿ ಅದಕ್ಕೆ ಗೋಚರಿಸ್ತಾ ಇದೆ. ಮತ್ತು ಸಿ ಟಿ ರವಿಯವರು ಅವಾಚ್ಯ ಶಬ್ದಗಳ ಬಳಕೆಯನ್ನು ಮಾಡಿರ್ತಾರೆ, ಅವಾಚ್ಯ ಪದವನ್ನು ಬಳಕೆ ಮಾಡಿರುವಂಥದ್ದು ಕೂಡ ಆ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆದರೆ ಸಿ ಟಿ ರವಿ ಹೇಳಿದ ರೀತಿಯಲ್ಲಿ ಫ್ರಸ್ಟ್ರೇಟ್ ಅನ್ನುವಂತಹ ಪದ ಅಲ್ಲೆಲ್ಲೂ ಕೇಳಿಸೋದಿಲ್ಲ. ಹೀಗಿರುವಾಗಲೇ ಸಭಾಪತಿ ಅಂಗಳಕ್ಕೆ ಚೆಂಡು ಹೋಗಿದೆ. ಯಾಕಂದರೆ ಪರಿಷತ್ ಸಭಾಂಗಣದಲ್ಲಿ ನಡೆದಂತಹ ಗಲಾಟೆಯಿಂದಾಗಿ ಮೇಲ್ಮನೆಯ ಗೌರವಕ್ಕೆ ಇದು ಧಕ್ಕೆಯನ್ನು ತಂದಿಟ್ಟಿದೆ. ಯಾಕಂದರೆ ಇದು ಮೇಲ್ಮನೆಯ ಗೌರವದ ಪ್ರಶ್ನೆ. ಸದನದ ಒಳಗಡೆ ಇರುವಂತಹ ಸದಸ್ಯರು ಇಂತಹ ಪದಗಳನ್ನು ಬಳಕೆ ಮಾಡ್ತಾರಾ, ಮತ್ತು ಇಂತಹ ಪದ ಬಳಕೆ ಮಾಡಿದ್ರು ನಾನು ಹಾಗೆಲ್ಲ ಹೇಳೇ ಇಲ್ಲ, ಅದಕ್ಕೆ ದಾಖಲೆಯೇ ಇಲ್ಲ, ದಾಖಲೆ ಇದ್ದರೆ ಸರಿ ತೋರಿಸಿ ಅಂತ ಹೇಳಿಕೊಂಡು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತೇಳಿ. ಆದರೆ ಅದಕ್ಕಿಂತ ದುರದೃಷ್ಟಕರವಾದಂಥ ಬೆಳವಣಿಗೆ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ಅವಾಚ್ಯ ಪದ ಬಳಕೆ ಬಗ್ಗೆ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಆ ವಿಡಿಯೋದಲ್ಲಿ ಆ ಅವಾಚ್ಯ ಪದ ಇರುವಂಥದ್ದು ಗೋಚರಿಸ್ತಾ ಇದೆ. ಸಿ ಟಿ ರವಿಯವರು ಹಾಗೆ ಹೇಳಿದ್ದಾರೆ ಅಂತೇಳಿ ಭಾಸವಾಗ್ತಾ ಇದೆ. ಗುರುವಾರ ರೂಲಿಂಗ್ ನೀಡುವಂತಹ ವೇಳೆ ಅವಾಚ್ಯ ಪದವನ್ನು ಉಲ್ಲೇಖ ಮಾಡಿದ್ದಾರೆ ಸಭಾಪತಿಯವರು ಕೂಡ. ಇಂಥದ್ದೊಂದು ಆರೋಪವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಬಂದಿದೆ ಅನ್ನುವಂಥದ್ದು ದೂರು ಬಂದಿದೆ ಅಂತ ಸಭಾಪತಿಯವರು ಕೂಡ ಹೇಳಿದ್ದಾರೆ. ಹೀಗಾಗಿ ಅವರು ಹೇಳಿರುವಂತಹ, ಅವರು ಕೊಟ್ಟಿರುವಂತಹ ರೂಲಿಂಗ್ನ ಸಂದರ್ಭದಲ್ಲಿ ಆ ಪದವನ್ನು ಬಳಕೆ ಮಾಡಿ, ಫ್ರಸ್ಟ್ರೇಟ್ ಪದವನ್ನು ಕೂಡ ಮಾಡಿದ್ದಾರೆ, ಇನ್ನೊಂದು ಪದದ್ದು ಕೂಡ ಬಳಕೆಯಾಗಿದೆ. ಹೀಗಾಗಿ ಸಭಾಪತಿ ಉಲ್ಲೇಖ ಮಾಡಿದ್ದರಿಂದ ಸದನದ ದಾಖಲೆಗೂ ಕೂಡ ಆ ಅವಾಚ್ಯ ಪದ ಸೇರಿದಂತಾಗಿದೆ. ಇಂಥದ್ದೊಂದು ಆರೋಪವನ್ನು ಅವರು ಮಾಡಿದ್ದಾರೆ ಅನ್ನುವಂಥದ್ದು ಆ ದಾಖಲೆಗೂ ಕೂಡ ಸೇರಿದಂಗೆ ಆಗುತ್ತೆ. ಹೀಗಾಗಿ ಸದನದ ಒಳಗಡೆ ಇಂಥದ್ದೊಂದು ಪದ ಬಳಕೆ ಆಗಿದೆ ಅನ್ನುವಂಥ ಚರ್ಚೆ ಅಂತೂ ನಡೆದಿದೆ. ಆರೋಪವೇ ಇರ್ಬೋದು, ಅದು ಚರ್ಚೆ ಅಂತೂ ಆಗಿದೆ, ಇಂಥದ್ದೊಂದು ಪದ ಬಳಕೆ ಆಗಿದೆ ಅನ್ನೋಂಥದ್ರ ಬಗ್ಗೆ ದಾಖಲೆಯಲ್ಲಿ ಇದೆ. ಸದನದಲ್ಲಿ ಹಾಗಾದರೆ ಇಂತಹ ಪದ ಬಳಕೆ ಮಾಡಿದ್ದು ಯಾರು? ಕೇವಲ ಕಾಂಗ್ರೆಸ್ನವರು ತಮ್ಮ ಆರೋಪದ ಸಂದರ್ಭದಲ್ಲಿ ಮಾತ್ರ ಇಂಥ ಪದ ಬಳಕೆ ಮಾಡಿದ್ರ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಪ್ರತಿಪಕ್ಷದ ಸಾಲಿನಲ್ಲಿದ್ದಂತಹ ಸಿ ಟಿ ರವಿಯವರ ಬಾಯಿಂದಲೇ ಈ ಪದ ಬಂದು ನಂತರ ಅದನ್ನು ಇವರು ರಿಪೀಟ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತವೆ. ಸಭಾಪತಿಯವರಿಗೆ ಮತ್ತೆ ದೂರು ನೀಡೋದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆದರೆ ಸಭಾಪತಿಯವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮಲ್ಲಿ ದಾಖಲೆಗಳು ಅಂತ ಹೇಳಿದರೆ ಅದು ಸದನದ ದಾಖಲೆಗಳು ಅಂತೇಳಿ ಏನು ನಾವು ರೆಕಾರ್ಡ್ ಮಾಡ್ಕೊಳ್ತೀವಿ ಅದು ಮಾತ್ರ ದಾಖಲೆ. ಆದರೆ ಇದು ಸದನದ ಗೌರವದ ಪ್ರಶ್ನೆ, ಸದನದ ಪ್ರತಿಷ್ಠೆಯ ಪ್ರಶ್ನೆ, ಅದರ ಗರಿಮೆಯ ಪ್ರಶ್ನೆ, ಅದರ ಹಿರಿಮೆಯ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ಕೇವಲ ತಮ್ಮ ದಾಖಲೆಗಳ ಬಗ್ಗೆ ಮಾತ್ರ ಡಿಪೆಂಡ್ ಆಗದೇನೆ
ಲಭ್ಯವಿರುವ ಎಲ್ಲ ದಾಖಲೆಗಳನ್ನು ಹುಡುಕಬೇಕಾದಂಥ ಜವಾಬ್ದಾರಿ ಹಾಗಾದರೆ ಯಾರದ್ದು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಸಭಾಪತಿಯವರು ಹಿರಿಯರಿದ್ದಾರೆ, ಅವ್ರಿಗೆ ಬಹಳ ದೊಡ್ಡ ಅನುಭವ ಇದೆ ಮತ್ತು ಈ ಸದನದ ಜೊತೆಗೆ ಅವರ ದೊಡ್ಡ ರಾಜಕೀಯದ ದೊಡ್ಡ ಬದುಕನ್ನು ಅವರು ಸಾಗಿದ್ದಾರೆ. ಹೀಗಾಗಿ ಅವ್ರಿಗೆ ಈ ಸದನದ ಗೌರವವನ್ನು ಉಳಿಸುವಂತಹ ನಿಟ್ಟಲ್ಲಿ ಸಭಾಪತಿಯವರಾಗಿರುವಂತಹ ಹೊರಟ್ಟಿಯವರು ಖಂಡಿತವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಶಕ್ತರಿದ್ದಾರೆ. ಅಂಥ ಕೆಲಸವನ್ನು ಅವರು ಮಾಡ್ಬೋದು. ಹೊಸ ದೂರುಗಳನ್ನು ಆಧರಿಸಿ ಕ್ರಮ ಕೈಗೊಳ್ತಾರ ಸಭಾಪತಿ ಹೊರಟ್ಟಿ ಅನ್ನೋದನ್ನು ನೋಡಬೇಕಾಗಿದೆ. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಈ ಸದನದ ಗೌರವಕ್ಕೆ ಧಕ್ಕೆ ಆಗೋದಕ್ಕೆ ಬಿಡಲಾರರು. ಹೀಗಾಗಿಯೇ ಅವರು ಈ ನಿಟ್ಟಿನಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ, ಹೇಗೆ ಇದನ್ನು ತನಿಖೆ ನಡೆಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದರ ನಂತರನೇ ಸಭಾಪತಿಯವರು ಯಾವ ಸ್ವರೂಪದ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದರ ಮೇಲೇ ಈ ಇಡೀ ಪ್ರಕರಣ ಎಲ್ಲಿಗೂ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಾಗುತ್ತೆ. ಪೊಲೀಸರ ತನಿಖೆ ಮಾಡೋದು ಒಂದು ಬೇರೆ ವಿಧಾನ ಇದ್ದೇ ಇದೆ. ಪೊಲೀಸರ ತನಿಖೆಯೂ ಕೂಡ ಇದನ್ನು ಒಪ್ಪಿಸ್ಬೋದು. ಆದರೆ ಏನೇ ಒಪ್ಪಿಸಿದ್ರು ಕೂಡ ಸದನದ ಒಳಗಡೆ ಆಗಿರೋದ್ರಿಂದಾಗಿ ಸದನದ ಒಳಗಡೆ ಆಡಿರುವಂತಹ ಮಾತುಗಳನ್ನು ಕೋರ್ಟ್ನಲ್ಲೂ ಕೂಡ ಪ್ರಶ್ನಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ನಿಯಮ ಇದೆ. ಹೀಗಿರುವಾಗ ಇಲ್ಲಿ ಸದನ ಅಡ್ಜರ್ನ್ ಆಗಿರುವಾಗ ಕಲಾಪ ಇಲ್ಲದೇ ಇದ್ದಾಗ ಆಡಿರುವಂತಹ ಮಾತುಗಳಿಗೂ ಕೂಡ ಅದೇ ಬೈಂಡಿಂಗ್ ಸಿಗುತ್ತಾ? ಆವಾಗಲೂ ಕೂಡ ಏನು ಬೈದರೂ ಕೂಡ ಅದು ಏನು ಯಾರೂ ಪ್ರಶ್ನಿಸುವಂಗೆ ಇಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಇದೆಲ್ಲದಕ್ಕೂ ಕೂಡ ಉತ್ತರ ಈ ಪ್ರಕರಣದ ಮೂಲಕವಾಗಿ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಎಲ್ಲರದ್ದು ಕೂಡ ಇರುತ್ತೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.